ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಂಗ್ ಕಮಾಂಡರ್ ಅಭಿನಂದನ್ ಇತ್ತೀಚೆಗೆ ಭಾರತದ ಯಶಸ್ವಿ ಸರ್ಜಿಕಲ್ ಸ್ಟ್ರೈಕ್ನ ಮಧ್ಯೆ ಭಾರತದ ಹೆಮ್ಮೆಯ ಪುತ್ರ ಪೈಲಟ್ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದಲ್ಲಿ ಸಿಲುಕಿದ್ದು ಅವರ ದಿಟ್ಟ ಉತ್ತರ ಹಾಗೆ ಭಾರತಕ್ಕೆ ಸುರಕ್ಷತೆಯಾಗಿ ಮರಳಿದ್ದು ನಮ್ಮ ಸೈನ್ಯದ ಹೆಮ್ಮೆ, ನಮ್ಮ ಭಾರತದ ಹೆಮ್ಮೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ನಟ ಸಾರ್ವಭೌಮ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಇದರ ಜೊತೆಗೆ ನಮ್ಮ ಅಪ್ಪು ತಮ್ಮ ಮುಂದಿನ ಚಿತ್ರ ಯುವರತ್ನ ಚಿತ್ರೀಕರಣದಲ್ಲಿ ತೊಡಗಿದ್ದಾರೆ. ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದು ಅಲ್ಲಿಂದ ಬೆಂಗಳೂರಿಗೆ ಮರಳಿ ಬರುವ ದಾರಿಯಲ್ಲಿ ಚಿತ್ರದುರ್ಗದಲ್ಲಿ ನಟ ಸಾರ್ವಭೌಮ ಸಿನಿಮಾ ನಡೆಯುತ್ತಿದ್ದ ಚಿತ್ರಮಂದಿರವೊಂದಕ್ಕೆ ಅಪ್ಪು ಅನಿರೀಕ್ಷಿತ ಭೇಟಿ ಕೊಟ್ಟಿದ್ದಾರೆ. ಆಗಂತೂ ಅಭಿಮಾನಿಗಳ ಹರ್ಷೋದ್ಗಾರಕ್ಕೆ ಪರಿಮಿತವೇ ಇಲ್ಲದಂತೆ ಸಂತಸಪಟ್ಟರು. ಅಲ್ಲಿ ಅಭಿಮಾನಿಗಳೊಂದಿಗೆ ಮಾತು ಹಂಚಿಕೊಂಡ ಅಪ್ಪು ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿದರು. ಜೊತೆಗೆ ಅಭಿನಂದನ್ ರವರ ವಿಷಯ ಪ್ರಸ್ತಾಪಿಸಿದರು. ಅವರು ಸುರಕ್ಷತೆಯಾಗಿ ಮರಳಿದ್ದು ನಮಗೆ ಹೆಮ್ಮೆಯ ವಿಷಯ. ಅವರ ಮೇಲೆ ಚಿತ್ರ ಮಾಡಲು ಅವಕಾಶ ಬಂದರೆ ಖಂಡಿತ ಮಾಡುವೆ ಎಂದು ತಮ್ಮ ಮನದಾಳದ ಮಾತು ಹೇಳಿದ್ದಾರೆ. ನಿರ್ದೇಶಕರಾದರೂ ಅವರನ್ನು ಈ ಕಥೆಯ ಮೇಲೆ ಸಂಪರ್ಕಿಸಿದರೆ ಒಳ್ಳೆಯದು. ದೈನಂದಿನ ಕಮರ್ಷಿಯಲ್ ಚಿತ್ರಗಳು ಬಿಟ್ಟು ಈ ರೀತಿಯಾದ ಚಿತ್ರಗಳು ಬರಬೇಕು. ಈ ರೀತಿಯಾದ ಸ್ಫೂರ್ತಿದಾಯಕ ಸೈನ್ಯದ ಮೇಲಿನ ಚಿತ್ರಗಳು ಸಮಾಜದ ಸಮತೋಮುಖ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆಯೂ ಹಂಚಿಕೊಳ್ಳಿ. ಈ ರೀತಿಯಾದ ಹೊಸ ಕನ್ನಡ ಚಿತ್ರ ಹಾಗೂ ಕನ್ನಡ ಚಿತ್ರರಂಗದ ಬಗೆಗಿನ ಹೆಚ್ಚಿನ ಮಾಹಿತಿ, ಮನರಂಜನಾ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡ ಫಿಲ್ಮಾಲಜಿ ಕುಟುಂಬವನ್ನು ಸೇರಿ.